ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ನಲ್ಲಿ ನಾನು ಓಣಂ ಹಬ್ಬವನ್ನು ಹೇಗೆ ಆಚರಿಸಿದೆ, ಏನೆಲ್ಲ ವಿಶೇಷ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಬ್ಬದ ದಿನ ಮೊದಲ ಕೆಲಸ ಅಂತಂದರೆ ಈ ಹೂವಿನ ರಂಗೋಲಿ ಬಿಡೋದು. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹೂವಿನ ರಂಗೋಲಿ ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಹಸ್ಬೆಂಡು ಹೂವನ್ನೆಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಾನು ರಂಗೋಲಿ ಬಿಡೋಣ ಅಂತ ಹೇಳಿ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮುಗಿಸಿ ರಂಗೋಲಿ ಬಿಡ್ತಾ ಇದ್ದೀನಿ. ನಾವು ಯಾವಾಗಲೂ ಹಬ್ಬಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಈ ಸರಿ ನಾನೇ ನಮ್ಮ ಮನೇಲಿ ಮಾಡಬೇಕಂತ ಹೇಳಿ ಆಸೆ ಇತ್ತು. ಹಾಗಾಗಿ ನಾವೇ ಆಚರಿಸ್ತಾ ಇದ್ದೀವಿ. ನೋಡಿ ಹೂವಿನ ರಂಗೋಲಿ ಹೇಗಾಗಿದೆ ಅಂತ ಹೇಳಿ, ನಿಮಗೆ ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಓಣಂ ಹಬ್ಬದ ವಿಶೇಷ ಏನಂತಂದರೆ ಹೂವಿಂದ ರಂಗೋಲಿ ಹಾಕೋದು ಮತ್ತು ಬಗೆ ಬಗೆಯ ಅಡುಗೆಗಳನ್ನು ಮಾಡಿಬಿಟ್ಟು ಎಲ್ಲರೂ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಮತ್ತು ಓಣಂ ಬಟ್ಟೆಯನ್ನು ಹಾಕ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಮಿಕ್ಕಿರೋ ಹೂವಿನಲ್ಲಿ ಬಾಗಿಲಿಗೆ ರಂಗೋಲಿ ಬಿಡೋಣ ಅಂತೇಳಿ ರಂಗೋಲಿ ಎಲ್ಲ ಹಾಕಿ ಮತ್ತು ಅದರಲ್ಲೇ ಹೂವಿನಿಂದ ಬೊಸ್ಲಿಗೆ ಹಾಕ್ತಾಯಿದ್ದೀನಿ. ಹೂವಿನ ರಂಗೋಲಿ ಎಲ್ಲ ಆದಮೇಲೆ ಅಲ್ಲಿ ದೀಪ ಇಡಬೇಕು. ಅದರ ದೊಡ್ಡದು ದೀಪದ ಕಂಬ ಇರಲಿಲ್ಲ, ಹಾಗಾಗಿ ಬೆಳ್ಳಿದೊಂದು ದೀಪ ಇತ್ತು, ಅದನ್ನೇ ಇಟ್ಟೆ. ಮತ್ತು ಅದೆಲ್ಲ ಆದಮೇಲೆ ಪೂಜೆ ಮಾಡೋಕ್ಕೆ ಮತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು. ದೋಸೆ ಮಾಡಿದ್ದೆ, ದೋಸೆ ಹಾಕ್ಕೊಂಡು ದೋಸೆ ತಿಂದೆ. ಅಡುಗೆದೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಆಗಿಲ್ಲ, ಹಾಗಾಗಿ ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಬ್ಬಳೇ ಆಗಿರೋದ್ರಿಂದ ತುಂಬ ಕೆಲಸ ಇದ್ದಿದ್ದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ. ನೋಡಿ ಅನ್ನ ಸಾರು, ಪಾಯಸ, 2 ಥರ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಮತ್ತು ನನಗೆ ವೈಟ್ ರೈಸು, ನಮ್ಮ ಹಸ್ಬೆಂಡಿಗೆ ಬಾಯ್ಲ್ಡ್ ರೈಸು ಮತ್ತು ಬೇಳೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಾಗಿತ್ತು. ಅವತ್ತಿನ ದಿವಸ ಕೆಲಸ ಜಾಸ್ತಿ ಆಗುತ್ತೆ ಮತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ ಅಡುಗೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತರಕಾರಿ ಎಲ್ಲ ನೆನ್ನೆನೇ ಹೆಚ್ಚಿಟ್ಕೊಂಡಿದ್ದೆ. ಮತ್ತು ಚಿಕನ್ ಸುಕ್ಕ ಸಹ ಮಾಡಿದ್ದೆ. ಅದ್ರ ಪೌಡ್ರನ್ನು ಸಹ ನಾನು ನೆನ್ನೆನೇ ರೆಡಿಯಾಗಿ ಇಟ್ಕೊಂಡಿದ್ದೆ. ಮತ್ತು ಈ ಹಬ್ಬದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ. ನನಗಂತೂ ಮೊದಲಿಂದನೂ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ತುಂಬಾ ಖುಷಿ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಬಾಳೆ ಎಲೆನ ತೊಳೆದ್ಬಿಟ್ಟು ಮತ್ತೆ ಯೂಸ್ ಮಾಡ್ತಾಯಿದ್ದೆ. ನಾನು ಅದನ್ನು ಅಷ್ಟಿಷ್ಟ ನನಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ. ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಮ್ಮ ಮನೆಯವರಿಗೂ ತುಂಬಾ ಖುಷಿಯಾಯಿತು. ಇದೆಲ್ಲ ಮುಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಮೇಲೆ ನಮ್ಮ ಅತ್ತೆ ಮನೆಗೆ ಹೊರಡಬೇಕಿತ್ತು. ಹಾಗಾಗಿ ಮೂವಿ ನೋಡ್ಕೊತ ಊಟ ಮಾಡಿದ್ವಿ ಆರಾಮಾಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.